MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ಸ್ವಗ್ರಾಮದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. 1927ರ ಜನವರಿ 8ರಂದು ಜನಿಸಿದ್ದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಸಚಿವ ಈಶ್ವರ್ ಖಂಡ್ರೆಯವರ ತಂದೆ ಶತಾಯುಷಿಗಳಾಗಿದ್ದು ಹುಲಸೂರು ತಾಲೂಕಿನ ಗೋರ್ಟಾ ಗ್ರಾಮದಲ್ಲಿ ಜನಿಸಿದ್ರು. ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ರು. ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ರು ಶತಾಯುಷಿಗಳು. ಕೊನೆಯುಸಿರೆಳೆದಿದ್ದಾರೆ. ಹುಟ್ಟು ಹೋರಾಟಗಾರರು ಅಂತ ಗುರುತಿಸಿಕೊಂಡಿದ್ದವರು ಭೀಮಣ್ಣ ಖಂಡ್ರೆಯವರು. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಮಾಜಿ ಸಚಿವರು. 102 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 4 ಬಾರಿ ಶಾಸಕರಾಗಿ, ಸಾರಿಗೆ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಇವರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. 1927 ಜನವರಿ 8ರಂದು ಜನಿಸಿದ್ದ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು ಕರ್ನಾಟಕ ರಾಜಕಾರಣದ ಭೀಷ್ಮ ಅಂತಾಲೆ ಪ್ರಖ್ಯಾತಿಯನ್ನ ಪಡೆದಿದ್ರು. ಬಂಧುಗಳೇ, ಇಂದಿನ ದಿವಸ ಲೋಕನಾಯಕರಾದ ಭೀಮಣ್ಣ ಖಂಡ್ರೆಯವರು ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇಡೀ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ ಇದೊಂದು ದೊಡ್ಡ ಒಂದು ರೀತಿ ಹಿನ್ನಡೆ. ಯಾಕಂತಂದರೆ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಅವರ ಎಲ್ಲ ರಂಗದಲ್ಲಿ, ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ರಂಗದಲ್ಲಿ ಎತ್ತಿದ್ದ ಕೈ. ವಿಶೇಷವಾಗಿ ನಾನು 93ರಲ್ಲಿ ಭಾಲ್ಕಿ ಮಠಕ್ಕೆ ಬಂದೆ. ನಮ್ಮ ಶಾಲೆಯಿಂದನೇ ಪ್ರವಾಸ ಕರ್ಕೊಂಡು ಹೋಗಿದ್ದರು. ಅಲ್ಲಿ ವಿಧಾನಸೌಧದಲ್ಲಿ ನಾವು ಒಳಗೆ ಪ್ರವೇಶ ಆದಾಗ ಯಾವ ಊರದವರು ಅಂದಾಗ ನಾವು ಭಾಲ್ಕಿ ಅಂದ ತಕ್ಷಣ ಅವರೆಲ್ಲ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಇಲ್ಲಿ ವಿಧಾನಸೌಧದಾಗ ಇಡೀ ವಿಧಾನಸೌಧನೇ ನಡುಗ್ತಿತ್ತಂತ. ಇಡೀ ವಿಧಾನಸೌಧನೇ ನಡುಗ್ತಿತ್ತಂತ. ಹೊರಗೆ ಬಂದ್ರೆ ಕರ್ನಾಟಕನೇ ನಡುಗ್ತಿತ್ತು. ಅಂದರೆ ಇದ್ರ ಹಿನ್ನೆಲೆ ಏನು ಅಂತಂದರೆ ಅವ್ರ ಬಳಿ ಇರ್ತಕ್ಕಂಥ ನೈತಿಕತೆ, ಅವರು ನ್ಯಾಯ, ಸತ್ಯ, ಆ ಮಾರ್ಗದಲ್ಲಿ ಅವರು ಬದುಕನ್ನು ಒಂದು ಆದರ್ಶ ರೀತಿಯಲ್ಲಿ ಅವ್ರ ಜೀವನವನ್ನು ಗೈದಿದ ಸಲುವಾಗಿ ಎಂಥವ್ರು ಕೂಡ ಅತ್ಯಂತ ಒಂದು ಪೂಜ್ಯ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಲಿಂಗೈಕ್ಯರಾಗಿದ್ದಾರೆ. ದಿನಾಂಕ 17ರಂದು ಸಾಯಂಕಾಲ ಭಾಲ್ಕಿ ಪಟ್ಟಣದಲ್ಲಿ ಅವರ ಮಾತೋಶ್ರೀ ತಾಯಂದ್ರಾದಂಥ ಲಕ್ಷ್ಮೀಬಾಯಿ ಖಂಡ್ರೆಯವರ ಎಲ್ಲಿ ಈಗ ಅಂತ್ಯಕ್ರಿಯೆ ಆಗಿತ್ತು, ಅಲ್ಲೇ ಶಾಂತಿಧಾಮದಲ್ಲೇ ಪೂಜ್ಯ ಭೀಮಣ್ಣ ಖಂಡ್ರೆಯವರದು ಕೂಡ ಅಲ್ಲೇ ಅಂತಿಮ ಸಂಸ್ಕಾರ ನಡೀತದೆ. ಈಗ ತಾನೇ ಪೂಜ್ಯರು ಎಲ್ಲನೂ ಸವಿಸ್ತರವಾಗಿ ಹೇಳಿದ್ದಾರೆ. ಇದರಲ್ಲಿ ನಾಳೆ ಬೆಳಗ್ಗೆ 9 ಗಂಟೆಯಲ್ಲಿಂದ ಅವ್ರ ಪಾರ್ಥಿವ ಶರೀರ ಇಲ್ಲಿ ಅವ್ರ ದರ್ಶನಕ್ಕೆ ಇಟ್ಟಿರ್ತದೆ. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ರಾಜ್ಯದ ಎಲ್ಲ ಘಟಕಗಳಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಶ್ರದ್ಧಾಂಜಲಿ ಸಭೆ ಕೂಡ ಮಾಡಲಿಕ್ಕೆ ಎಲ್ಲರಿಗೆ ಇವತ್ತು ಮಹಾಸಭಾದಲ್ಲಿಂತ ಇವತ್ತು ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಬಿದ್ರಿ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈಗ ನಾಡಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯಜಿ ಅವರು ಕೂಡ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೆ ಅವರನ್ನು ಸಂಪರ್ಕ ಮಾಡಿ ನಾಳೆ ಯಾವ ರೀತಿ ಕಾರ್ಯಕ್ರಮ ಆಗ್ತಾವೋ ಎಲ್ಲ ತಿಳ್ಕೊಂಡಿದ್ದಾರೆ. ರಾಜ್ಯದ ಗಣ್ಯರು ಪಕ್ಷಾತೀತವಾಗಿ ಇವತ್ತು ಈಗ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕತ್ತಾರೆ. ನಾನು ಎಲ್ಲರಲ್ಲಿ ಇವತ್ತು ನಾಡಿನ ಎಲ್ಲ ಅವರ ಅಭಿಮಾನಿ ಬಳಗಲಿಂತ ನಾನು ವಿನಂತಿ ಮಾಡ್ತೀನಿ, ನಾಳೆ ಬೆಳಗ್ಗೆ 9ರಿಂದ ಸಾಯಂಕಾಲ 1 ಗಂಟೆವರೆಗೂ ಇಲ್ಲಿ ದರ್ಶನ.
ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.